ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಯುವಕರ ಏನು ಕಾಳಜಿ ಇದೆ, ಅವರ ತೊಂದರೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಮಗೆ ಅದರ ಅರಿವಿದೆ, ಅವ್ರ ಕಷ್ಟಗಳ ಅರಿವಿದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರಿಗೆ ಸ್ಪಂದಿಸಿದ್ವಿ. ಈಗಲೂ ಕೂಡ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ. ಇವೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35ರಿಂದ 40 ಸಾವಿರ ಹುದ್ದೆಗಳನ್ನು ನಾವು ತುಂಬಿದ್ದೀವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಅದನ್ನು ನಾವು ಮಾಡ್ತೀವಿ. ದಿನದಿಂದ ದಿನಕ್ಕೆ ಅವರ ಏಜ್ ಹೋಗುತ್ತೆ. ಖಂಡಿತ ಇವರೇ ನಾವು ಇದರಿಂದ ನಾವು ಜಾರ್ಕೊಳಕ್ ಆಗೋದಿಲ್ಲ. ನೀವು ಹೇಳ್ದಂಗೆ ಏಜ್ ಬಾರ್ ಆಗುತ್ತೆ, ಕಷ್ಟ ಆಗುತ್ತೆ ಜನರಿಗೆ ಆರ್ಥಿಕವಾಗಿ. ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ಕೆಲವು ಹುದ್ದೆಗಳಿಗೆ ಏನು ಏಜ್ ಬಾರ್ ಕೂಡ ಜಾಸ್ತಿ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳ ಒಂದು ಮನವಿ ಇತ್ತು, ಆ ಏಜ್ ರಿಲ್ಯಾಕ್ಸೇಷನ್ ಕೂಡ ನಾವು ಮಾಡಿದ್ದೀವಿ. ಅಗತ್ಯ ಇದ್ರೆ ಅದೆಲ್ಲ ನೋಡೋಣ ಅಂತೆ. ಆದರೆ ನಮ್ಮ ಜವಾಬ್ದಾರಿ ಇರೋದು ಸದ್ಯಕ್ಕೆ ಕಾನೂನಾತ್ಮಕವಾಗಿ ಇದನ್ನ ಈ ಏನು ಗಂಟಿದೆ ಅದನ್ನ ತೆಗೆದು ನಮ್ಮ ಯುವಕರಿಗೆ ಆದ್ಯತೆ ಮೇಲೆ ಅವರಿಗೆ ಉದ್ಯೋಗ ಕೊಡಿಸೋದು ನಮ್ಮ ಜವಾಬ್ದಾರಿಗೆ. ಅದನ್ನ ನಾವು ಮಾಡ್ತೀವಿ. ಮೀಸಲಾತಿ ಅಲ್ಲದೆ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ 15,000 ಎಕ್ಸಾಮ್ ಆಗಿ ಈ ಕಾರ್ಯಾದೇಶವನ್ನು ಕೊಡಬೇಕು ಅವರಿಗೆ. ಅದನ್ನ ಕೊಡ್ಲಿಕ್ಕೂ ವಿಳಂಬ ಯಾಕೆ ಆಗ್ತಾ ಇದೆ ಸರ್? ಈಗ ಬಿಜೆಪಿ ಕಾಲದಲ್ಲಿ ಕರೆದಿದ್ದು 15,000 ಎಕ್ಸಾಮ್ ಎಲ್ಲ ಮಾಡಿ ಫೈನಲ್. ನೋಡಿ, ಆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗಲೇ ಕೆಲವು KPCL ಅವರ ವಿದ್ಯಾರ್ಥಿಗಳು ಬಂದಿದ್ರು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಮರು ಪರೀಕ್ಷೆ ಆಗಿದೆ, ಅದು ಆರ್ಡರ್ ಕಾಪಿಗಳು ಬರ್ತಾ ಇಲ್ಲ ಅಂತ. ಸೊ ಅಂಥವೆಲ್ಲ ಯಾವ್ದು ಇಮಿಡಿಯೇಟ್ ಆಗಿ ಮಾಡಿಸ್ಬೋದು, ಅದನ್ನ ನಾವು ಮಾಡಿಸ್ತೀವಿ. ಈಗ ತಾನೇ ಮಾನ್ಯ ಮಂತ್ರಿಗೆ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಕೂಡ ನಾವು ಮಾತಾಡಿದೆ. ಇಲ್ಲೇ ಇದ್ದಾರೆ, ಎಲ್ಲ ಯುವಕರು ಇಲ್ಲೇ ಇದ್ದಾರೆ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಆ್ಯಂಡ್ ವಿ ವಿಲ್ ಡೂ ಇಟ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಜವಾಬ್ದಾರಿಯಿಂದ ಜಾರ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ಇದನ್ನು ಎಲ್ಲೆಲ್ಲಿ ಇಂಥವು ಏನು ಆಡಳಿತಾತ್ಮಕವಾಗಿ ತೊಡಕಿದೆ ಅದನ್ನು ನಿವಾರಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಉದಾಹರಣೆಗೆ ನಮ್ಮ ಇಲಾಖೆನಲ್ಲೇ KPSC ಅವರು ವಿಳಂಬ ಮಾಡ್ತಾ ಇದ್ರು. ನಾನೇ 2-3 ಸರಿ ಪತ್ರ ಬರೆದಿದ್ದೇನೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಾನು ಕೂಡ ಮಾಡಿದ್ದೇನೆ, ಮತ್ತೆ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಇದೆಲ್ಲನೂ ಕೂಡ ಏನು ನಮ್ಮಲ್ಲಿ ತೊಡಕಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ಲಿ ಇದೆ, ಅದನ್ನ ನಿವಾರಣೆಯನ್ನು ನಾವು ಮಾಡ್ತೀವಿ. ಬೇರೆ ಪರಿಸರ ಅಂದ್ರೆ ಉತ್ತರ ಕರ್ನಾಟಕ ಭಾಗದವರು ಹೆಚ್ಚಿನ ಆಕಾಂಕ್ಷೆಗಳು ನೋಡಿ, ಈಗ ಒಂದ್ ಕಡೆ ಮೀಸಲಾತಿನೂ ಇರಬೇಕು ಅಂತೀವಿ, ಸಾಮಾಜಿಕ ನ್ಯಾಯನೂ ಇರಬೇಕು ಅಂತ ನಮ್ಮೆಲ್ಲರ ಇದು ಇದೆ. ಸಂವಿಧಾನದ ಎಲ್ಲಿ ಏನು ಅವಕಾಶಗಳನ್ನು ನಾವು ಕೊಡಬೇಕು ಸಮಾನವಾಗಿ, ಅದ್ರ ಪರವಾಗೂ ಇದ್ದೀವಿ. ಸಹಜವಾಗಿ ಅವೆಲ್ಲ ಮಾಡಬೇಕಾದಾಗ ಒಂದೆರಡು ಕಡೆ ತೊಂದರೆ ಆಗದೆ ಕಾನೂನಾತ್ಮಕವಾಗಿ. ಬಟ್ ಇಟ್ಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳ್ದಂಗೆ ಅದನ್ನು ಸ್ವಲ್ಪ ಈ ಬ್ಯಾಲೆನ್ಸನ್ನು ನಾವು ಆದಷ್ಟು ಬೇಗ ನಿವಾರಣೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬದ್ಧರಾಗಿದ್ದೇವೆ. ತುಂಬಾ ಪ್ರಕರಣಗಳಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ಕೋರ್ಟ್ಗೆ ಹೋಗ್ತಾರೆ, ಯಾರು ಅವಕಾಶ ಸಿಕ್ಕಿರಲ್ಲ, ಎಕ್ಸಾಮ್ ಸರಿ ಆಗ್ಲಿಲ್ಲ, ಏನೋ ಕಾರಣಗಳು ಇಟ್ಕೊಂಡು ಕೋರ್ಟ್ ಹೋಗ್ತಾರೆ. ಈಗ ನಾವು ಅದೇನ್ ಮಾಡಕ್ಕಾಗ್ತದೆ? ಸರಿಯಾಗಿ ಫೈಟ್ ಮಾಡಕ್ಕೆ ಎಲ್ಲದಕ್ಕೂ ಈ ರೀತಿ ಇಲ್ಲ. ನೋಡಿ, ಒಂದನೇದು, ಈಗ ನಾವಂತೂ ಯಾರಿಗೂ ಪ್ರೋತ್ಸಾಹ ಕೊಡೋದಿಲ್ಲ ಹೋಗ್ಬಿಟ್ಟು ಸ್ಟೇ ತಗೊಂಡು ಬನ್ನಿ ಅಂದ್ರೆ. ಈಗ ಯಾರಿಗೂ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನ್ಸ್ಬಿಟ್ಟು ಅವರು ಕೋರ್ಟಿಗೆ ಹೋದ್ರೆ ಅದು ನ್ಯಾಯ ಕೊಡಿಸೋದು ಕೋರ್ಟ್ ಜವಾಬ್ದಾರಿ ಆಗ್ತದೆ, ಸರ್ಕಾರ ಜವಾಬ್ದಾರಿ ಕೂಡ ಆಗ್ತದೆ. ಇದನ್ನ ಬೇಗ ಇತ್ಯರ್ಥ ಮಾಡಬೇಕು. ಈಗ ನೀವು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಹೈಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ನಾನು ಈಗ ತಾನೇ ಹೇಳಿದೆ KPCL ಪ್ರಕರಣದ ಬಗ್ಗೆ. ಸುಪ್ರೀಂ ಕೋರ್ಟ್ ತನಕ ಹೋಗಿ 2 ಸರಿ ಮರು ಪರೀಕ್ಷೆ ಆಗಿದೆ. ಆಗ್ಲೇ 3-4 ವರ್ಷ ಆಗಿದೆ ಪಾಪ ಯುವಕರಿಗೆ. ಈಗ ಯಾವುದು ನಮ್ಮ ಹಂತದಲ್ಲಿದೆ, ನಮ್ಮ ಚೌಕಟ್ಟಿನಲ್ಲಿದೆ, ನಮ್ಮ ವ್ಯಾಪ್ತಿನಲ್ಲಿದೆ, ಅದು ಶೀಘ್ರವಾಗಿ ಮಾಡಿಸೋ ಜವಾಬ್ದಾರಿ ನಮ್ದು. ಅದನ್ನ ನಾವು ಮಾಡಿಸ್ತೀವಿ. ಆದ್ರೆ ಕಾನೂನು ಅಂಗಳದಲ್ಲಿ ಇರುವಂತ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ದೇರ್ ಇಸ್ ಓನ್ಲಿ ಲಿಮಿಟೆಡ್ ಸ್ಕೋಪ್ ದೇರ್. ಬಟ್ ನಮ್ಮ ವಾಟ್ ಈಸ್ ದೇರ್ ವಿತ್ ಇನ್ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಗೆಟ್ ಇಟ್ ಡನ್. ಸರ್ಕಾರ ದಿವಾಳಿ ಆಗಿದೆ, ಹಾಗಾಗಿ ನೇಮಕಾತಿ ಮಾಡ್ತಾ ಇಲ್ಲ ಅನ್ನೋ ಆರೋಪ ಬಿಜೆಪಿ ಅವರು. ನೋಡಿ, ಬಿಜೆಪಿಯವರು ಎಷ್ಟು ಮಾಡಿದ್ರಿ? ಅವರ ಟೈಮ್ನಲ್ಲಿ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು. PSI ಹಗರಣ ಇರ್ಬೋದು, JEE ಹಗರಣ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ನಿಮ್ಮ ಇಂಧನ ಇಲಾಖೆನಲ್ಲಿರ್ಬೋದು, ಇದು ಅವರ ಇತಿಹಾಸ ಇದೆ. ಅದಕ್ಕೆ ತಾನೇ ನಿನ್ನೆ ತಾವು ಯುವಕರ ಆಕ್ರೋಶ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ.
ಅವರು ಅಲ್ಲಿ ವಿರೋಧ ಪಕ್ಷದ ನಾಯಕರಿಗೂ ಮಾತಾಡಕ್ ಬಿಟ್ಟಿಲ್ಲ, ಮೈಕ್ ತಗೊಂಡು ಯಾರು ಬೇಡ ಅಪ್ಪ ನಮಗೆ ಅಂತ ಹೇಳಿ. ನಮ್ಮ ಬಗ್ಗೆನೂ ಆಕ್ರೋಶ ಇದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಏನೇ ಮಾಡಿದ್ರು ಕೂಡ ಅವರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಮಾಡಿದ್ವಿ. ಈಗಲೂ ಕೂಡ ಅದು ನಾವು ಮಾತಾಡ್ತೀವಿ, ಅದೇ ರೀತಿಯಾಗಿ ನಾವು ಮಾಡ್ತೀವಿ. ಬಿಜೆಪಿ ಅವರು ಹೇಳಿದೀವಿ ಅಂತಲ್ಲ, ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ನಾವು ಇವ್ರ ತರ ಏನು ಧರ್ಮದ ನಶೆ ಇರ್ಬೋದು, ಜಾತಿ ನಶೆ ಇರ್ಬೋದು, ಅದನ್ನ ಕೊಡ್ತಾ ಇಲ್ಲ ನಮ್ಮ ಯುವಕರಿಗೆ. ನಾವೇನಿದ್ರು ಉದ್ಯೋಗದ ಪರವಾಗಿ ಸೃಷ್ಟಿ ಮಾಡೋ ಪರವಾಗಿದ್ದೀವಿ, ಉದ್ಯೋಗವನ್ನ ಕೊಡಿಸೋದ್ ಪರವಾಗಿದ್ದೀವಿ. ಅದನ್ನ ನಾವು ಮಾಡ್ತೀವಿ. ಬಿಜೆಪಿಯಿಂದ ಯಾವ ಪಾಠ ಕಲಿಯೋದು ನಮಗೆ ಅವಶ್ಯಕತೆ ಇಲ್ಲ. ಅವ್ರ ಇದ್ದಾಗ ಯಾರ್ಯಾರು ಒಂದೊಂದು ಹುದ್ದೆ ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ರಿಪೋರ್ಟೇ ಇದೆ ಅದ್ರ ಬಗ್ಗೆ. ಖಂಡಿತವಾಗಿ ಚರ್ಚೆ ಆಗುತ್ತೆ. ಯಾಕಂದ್ರೆ ನೋಡಿ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಬೀದಿಗೆ ಇಳಿಯೋದು ಸರಿಯಲ್ಲ. ಅದ್ರ ಬಗ್ಗೆ ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜವಾಬ್ದಾರಿ ಕೂಡ ಹೌದು, ಚರ್ಚೆ ಆಗುತ್ತೆ. ಸರ್, 31 ಹೊಸ ಶಾಸಕರು ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ಅಂತ ಪತ್ರ ಬರೆದಿದ್ದಾರೆ, MLCಗಳು ಪತ್ರ ಬರೆದಿದ್ದಾರೆ. ಅಂದ್ರೆ ರೀಶಫಲ್ ಅನ್ನ ಮಾಡಿ ಅನ್ನುವಂತ ಒಂದು ಒತ್ತಡ ಕ್ರಿಯೇಟ್. ಇಲ್ಲ ನೋಡಿ, ರೀಶಫಲ್ ಆಗ್ಬಹುದು, ಆದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ಲರದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದ್ರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಸೊ ದರ್ ಇಸ್ ನಥಿಂಗ್. ಸಾರಿ, ನೋಡಿ, ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಂತ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು, ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ವಾ. 2.5 ವರ್ಷ 3 ವರ್ಷ ಆದ್ಮೇಲೆ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಆಗ್ತವೆ. ಯಾವುದೇ ಸರ್ಕಾರ ಇರ್ಬೋದು. ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನ ಎಲ್ಲರಿಗೂ ಅವಕಾಶ ಕೊಡೋದಂತ ಇರಬಹುದು, ಇನ್ನ ಆಡಳಿತ ಚುರುಕು ಮಾಡಬಹುದಾ ಅಂತ ನೋಡೋದು ನಮ್ಮ ಜವಾಬ್ದಾರಿ ಅಲ್ವಾ. ಇಟ್ಸ್ ಆಲ್ವೇಸ್ ಅಂಡ್ ಕ್ಯಾಬಿನೆಟ್ ಇರ್ಬೋದು, ಇಟ್ಸ್ ದ ಡಿಸ್ಕ್ರಿಷನ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ಕೆಲ ಶಾಸಕರು ಡೆಡ್ ಲೈನ್ ಕೊಡ್ತಾ ಇದ್ದಾರೆ, ಇನ್ನು 7-8 ದಿನದಲ್ಲಿ ಬಗೆಹರಿಸಬೇಕು. ನೋಡಿಯಪ್ಪ, ಯಾವ ಡೆಡ್ ಲೈನ್ ನೀವು ಈ ಡೆಡ್ ಲೈನ್ ಕೊಟ್ರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನಿಸ್ತದೋ ಅವಾಗ ಅವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಕ್ಯಾಮ್ರಾಗಳು ಬಂದು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು. ನೀವು ಡೆಡ್ ಲೈನೇ ಇಲ್ಲ ಅಂದ್ರೆ ಮತ್ತೆ ಅದ್ರ ಎಲ್ಲ ಪ್ರಸ್ತುತ ಅಲ್ಲ. ಇಲ್ಲ, ಯಾರೇ ಈಗ ವಾರಕ್ಕೊಂದು ಸಮುದಾಯ ಎತ್ತಾ ಇದ್ದೀರಾ ನೀವು, ನಾನೇನ್ ಮಾಡ್ಲಿ? ನೀವು ಹಿಂಗೆ ನಮ್ ಸ್ನೇಹಿತರು ಹೋಗಿ ಹಿಂಗ್ ಮೈಕ್ ಇಟ್ರೆ ನಾವೇನ್ ಮಾಡಿ? ಈಗ ನೀವು ಹಿಂಗೆ ಕೇಳಿದ್ರೆ ನಾನು ಏನ್ ಹೇಳಿ? ನೀವು ಕ್ವಶನ್ ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ, ಕೊಟ್ಟಿಲ್ಲ ಅಂದ್ರೆ ಉತ್ತರ ಇಲ್ಲ ಅಂತ ಹೇಳ್ತೀರಾ. ಉತ್ತರ ಕೊಟ್ರೆ ಇವ್ರು ಹಿಂಗ್ ಹೇಳಿದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂತ ಏನೋ ನರೇಟಿವ್ ಇರ್ತದೆ. ನನಗೆ ನಾವು ಮಾತಾಡಿದ್ರು ಕಷ್ಟ, ಮಾತಾಡಿಲ್ಲ ಅಂದ್ರೂ ಕಷ್ಟ. ಯಾವ್ದು ಸರ್? ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿಎಂ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನ ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನ ಕೊಟ್ಟು ಸಮಬಾಳು ಸಮಪಾಲು ಅನ್ನೋ ತರೋದು ನಮ್ದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಇಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಈಗ ಕ್ಯಾಬಿನೆಟ್ ರೀಶಫಲ್ ಆಗಲಿ ಅಥವಾ ನಾಯಕತ್ವ ಬದಲಾವಣೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಪದೋನ್ನತಿ ಹೊಂದ್ತಾರೆ ಅಂತ ಚರ್ಚೆ. ಯಾರು ಮಾಡ್ತಾರೆ? ಈಗ ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ ಹೇಳ್ತಾರೆ? ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೆಂಗ್ ಹೇಳ್ತಾರೆ? ಅಥವಾ ನೀವೇ ನಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ? ನೀವು ಹೇಳಿದ್ರು ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳ್ಬೇಕು. ಯಾವ್ದಕ್ಕೆ? ಇಲ್ಲ, ಯಾವ್ದಕ್ಕೆ? ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ. ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೆ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಅಂಡ್ ಏನೇ ಇದ್ರು ಕಲೆಕ್ಟಿವ್ ಆಗುತ್ತೆ. ಡಿಸಿಷನ್ ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅಟ್ ದ ರೈಟ್ ಟೈಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.